ನಮಸ್ತೆ ಫ್ರೆಂಡ್ಸ್. ನಾನೊಂದು 8 ವರ್ಷದವನ್ ಇದ್ದೆ ಅನ್ಸುತ್ತೆ. ಆ ಟೈಮ್ ನಲ್ಲಿ ನಮ್ಮ ಅಜ್ಜಿ ಕರ್ಕೊಂಡು ನಮ್ಮನ್ನ ಹತ್ತಿರದಲ್ಲಿರಂತ ಟೆಂಪಲ್ ಗಳಿಗೆಲ್ಲ ಓಡಾಡ್ತಾ ಇದ್ರು. ಅದ್ರೆಲ್ಲದ್ರ ಮಧ್ಯದಲ್ಲಿ ವರ್ಷಕ್ಕೆ 1 ಟೈಮ್ ಆದ್ರೂ ಕೂಡ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಹೋಗುವಾಗ ಆಗುಂಬೆ ಘಾಟ್ ಸೆಕ್ಷನ್ ನ ದಾಟಿ ಹೋಗ್ಬೇಕಾಗ್ತಾ ಇತ್ತು. KSRTC ಬಸ್ ಅಲ್ಲಿ ಮುಂದಿನ ಸೀಟ್ ಅಲ್ಲಿ ಡ್ರೈವರ್ ಪಕ್ಕದಲ್ಲಿ ಏನ್ ಸೀಟ್ ಇರುತ್ತೆ ಆ ಸೀಟ್ ಅಲ್ಲಿ ನನ್ನ ಕೂರ್ಸಿರ್ತಾ ಇದ್ರು. ಇವನ್ ನನಗ ತುಂಬಾ ಖುಷಿ ಕೊಡ್ತಿತ್ತು. ಹೊರಗಡೆ ಇರೋ ವ್ಯೂ ಎಲ್ಲದನ್ನು ಕೂಡ ನೋಡ್ಕೊಂಡು ಓಡಾಡುವಾಗ ಪಕ್ಕದಲ್ಲಿರೋ ಕೂತಿರೋ ಅಜ್ಜಿಗೆ ಆ ಟೈಮ್ ನಲ್ಲಿ ನನಗೆ ತುಂಬಾ ಹೈಪೋಥೆಟಿಕಲ್ ಕ್ವಶನ್ ಗಳು ತಲೆಯಲ್ಲಿ ಬರ್ತಾ ಇತ್ತು. ಹಿಂಗಾದ್ರೆ ಹೆಂಗೆ, ಹಂಗಾದ್ರೆ ಹೆಂಗೆ, ಏನಾಗ್ಬೋದು ಅಂತ. ಸೊ ಅದನ್ನ ಇಟ್ಕೊಂಡು ನಾನು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋ ಅಜ್ಜಿನ ಒಂದ್ ಪ್ರಶ್ನೆ ಕೇಳಿದ್ದೆ. ಏನಂದ್ರೆ, ನಾವೀಗ ಹೋಗ್ತಿದೀವಿ, ಏನೋ ಮಿಸ್ ಬ್ಯಾಲೆನ್ಸ್ ಆಗಿ ಇಲ್ಲಿಂದ ಈ ಗಾಡ್ ಸೆಕ್ಷನ್ ಇಂದ ನಾವು ಕೆಳಗಡೆ ಬಿದ್ಬಿಟ್ರೆ ಏನಾಗತ್ತೆ? ಪ್ರಶ್ನೆ ಕೇಳಿದ ತಕ್ಷಣ ನಮ್ಮ ಅಜ್ಜಿ ನನ್ ಮುಖ ನೋಡಿದಷ್ಟೇ ಅಲ್ದೇನೆ ಪಕ್ಕದಲ್ಲಿ ಕೂತಿರೋ ಡ್ರೈವರ್ ನ ನೋಡಿದ್ರು. ಅವಾಗ ಅಜ್ಜಿ ಎಷ್ಟು ಶಾಕ್ ಆಗಿದ್ರು ಅಷ್ಟೇ ಶಾಕ್ ಆ ಡ್ರೈವರ್ ಕೂಡ ಆಗಿದ್ರು. ಅವತ್ ನಾನು ಅವ್ರಿಬ್ರು ಜೊತೆಗೆ ಎಷ್ಟು ಬಯಸ್ಕೊಂಡಿದ್ದೆ ಅಂದ್ರೆ ಆ ದಿನನ ನನ್ನ ಲೈಫ್ ಅಲ್ಲಿ ನಾನು ಇವತ್ತಿಗೂ ಮರೆಯಕ್ ಆಗಲ್ಲ. ಸೊ ನಾನು ನಿಮ್ಗೆ ಯಾಕೆ ಇವತ್ತು ಆ ಘಟನೆನ ನೆನಪು ಮಾಡ್ತಿದೀನಿ ಅಂದ್ರೆ, ಜಸ್ಟ್ ಆ ಒಂದು ಇಮ್ಯಾಜಿನೇಷನ್ ಇಂದ, ಆ ಒಂದು ಹೈಪೋಥೆಟಿಕಲ್ ಕ್ವಶನ್ ನಾನು ಕೇಳಿದ್ರಿಂದ ಅವ್ರಿಬ್ರಿಗೂ ಆದಂತ ಭಯ ಏನಿದೆ ಆ ಭಯನ ಇವತ್ತು ನಾನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಬನ್ನಿ, ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ನ ಬರ್ಸೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಆ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ಅಂಟಾರ್ಟಿಕಾ. ಈಗ ನಾವು ಅಂಟಾರ್ಟಿಕಾಗೆ ಮಂಗಳೂರು ಹಾರ್ಬರ್ ಇಂದ ಒಂದ್ ಹಡಗಲ್ಲಿ ಹೋಗ್ತಾ ಇದೀವಿ. ಸುಮಾರು 11,000 ಕಿಲೋಮೀಟರ್ ಜರ್ನಿನ ಕ್ರಾಸ್ ಮಾಡ್ಕೊಂಡು ನಾವೀಗ ಅಂಟಾರ್ಟಿಕಾದಲ್ಲಿ ಕಾಲಿಟ್ಟಿದೀವಿ. ಈ ಒಂದು ಖಂಡ ಏನಿದೆ ಇದರಲ್ಲಿ ಸುಮಾರು 97% ಆಫ್ ದ ಭೂಮಿನ ಐಸ್ ತುಂಬಿಕೊಂಡಿದೆ. ನೀವ್ ಯಾವ ಕಡೆ ನೋಡಿದ್ರು ನಿಮ್ ಕಣ್ಣಿಗೆ ಐಸೇ ಕಾಣಿಸ್ತಾ ಇದೆ. ಯಾವ ಕಡೆ ನೋಡಿದ್ರು ಕೂಡ ಒಂದು ಬಿಳಿಯಾಗಿನೇ ಕಾಣಿಸ್ತಿದೆ ಬಿಟ್ರೆ ಬೇರೆ ಏನು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಖಂಡದಲ್ಲಿ ಐಸ್ ತುಂಬಿಕೊಂಡಿದೆ. ಇದರಿಂದಾಗಿ ಈ ಖಂಡದಲ್ಲಿ ಈಗ ನಿಮ್ಗೆ ತುಂಬಾನೇ ಚಳಿ ಆಗ್ತಿದೆ. ಎಷ್ಟರ ಮಟ್ಟಿಗೆ ಚಳಿ ಅಂದ್ರೆ -80 ಡಿಗ್ರಿ ವರ್ಗು ಕೂಡ ಇಲ್ಲಿ ಚಳಿ ಹೋಗುತ್ತೆ. ಸಮ್ಮರ್ ಟೈಮ್ ನಲ್ಲೇ -10 ಡಿಗ್ರಿ ವರ್ಗು ಕೂಡ ಇಲ್ಲಿ ಚಳಿ ಇರುತ್ತೆ. 1.30 ಲಕ್ಷ ಸ್ಕ್ವೇರ್ ಮೀಟರ್ ನಲ್ಲಿದೆ. ಅಂದ್ರೆ ಅನ್ಕೋಬಹುದು ನೀವು, ಒಂದು ಆಸ್ಟ್ರೇಲಿಯಾನ 2 ಭಾಗದಷ್ಟು ದೊಡ್ಡದಾಗಿದೆ ಇದು. ನೀವ್ ಯಾವ ಕಡೆ ನೋಡಿದ್ರು ಕೂಡ ನಿಮಗ್ ಜನನೇ ಕಾಣಿಸ್ತಾ ಇಲ್ಲ. ಜಸ್ಟ್ ಒಂದು 1500 ಮೆಂಬರ್ಸ್ ಅಷ್ಟು ದೊಡ್ಡ ಒಂದು ಖಂಡದಲ್ಲಿದ್ದಾರೆ. ಅವರು ಕೂಡ ನಾರ್ಮಲ್ ಸಿಟಿಸನ್ಸ್ ಅಲ್ಲ, ದೇ ಆರ್ ಆಲ್ ಸೈಂಟಿಸ್ಟ್. ಆಕ್ಚುಲಿ ಅಲ್ಲಿ ಅವರು ರಿಸರ್ಚ್ ಮಾಡೋದಕ್ಕೋಸ್ಕರ ಇದ್ದಾರೆ ಬಿಟ್ರೆ ಅವರು ಅಲ್ಲಿ ಇರುವಂತಹ ಜನರಲ್ಲ. ಸೊ ಇಲ್ಲಿರುವಂತಹ ಐಸ್ ಎಷ್ಟರ ಮಟ್ಟಿಗಿದೆ ಅಂದ್ರೆ ಇಡೀ ಜಗತ್ತಲ್ಲಿರುವಂತಹ ಫ್ರೆಶ್ ವಾಟರ್ ಏನಿದೆ ಅದರ 60 to 70% ಆಫ್ ದಿ ಫ್ರೆಶ್ ವಾಟರ್ ಬಂದು ಈ ಖಂಡದಲ್ಲೇ ಇದೆ. ಈ ಕೋಲ್ಡ್ ಅಲ್ಲಿ ಯಾರು ಸಸ್ಟೈನ್ ಆಗಕ್ ಆಗಲ್ಲ ಅಂತ ಹೇಳಿ ಎಲ್ಲಾ ದೇಶದವರು ಕೂಡ ಒಂದು ಅಂಟಾರ್ಟಿಕಾ ಟ್ರೀಟಿ ಅಂತ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಇದು ನಮ್ದು ಅಂತ ಹೇಳಿ ಕಿತ್ತಾಡ್ತಾ ಇಲ್ಲ. ಇಲ್ಲಿ ಜಸ್ಟ್ ಸೈಂಟಿಸ್ಟ್ ಮಾತ್ರ ಅಲೋ ಇದೆ, ಅವ್ರು ರಿಸರ್ಚ್ ಮಾಡ್ಕೋಬಹುದು. ಮತ್ತೆ ಟೂರಿಸ್ಟ್ ಮಾತ್ರ ಅಲೋ ಇದೆ, ಅವ್ರು ಬಂದು ಮತ್ತೆ ರಿಟರ್ನ್ ವಾಪಸ್ ಹೋಗ್ಬೋದು. ಯಾವುದೇ ದೇಶಕ್ಕೂ ಕೂಡ ಸಂಬಂಧಪಟ್ಟಿಲ್ಲ. ನೀವು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಈ ಅಂಟಾರ್ಟಿಕಾನಲ್ಲಿ ನಿಮಗ್ ಕಂಡು ಬರ್ತಿರೋದು ಕೂಡ ತುಂಬಾ ಕಡಿಮೆ ಪ್ರಾಣಿ ಸಂಕುಲ ನಿಮಗ್ ಕಂಡು ಬರುತ್ತೆ. ಅತಿ ಹೆಚ್ಚಾಗಿ ಅಂದ್ರೆ ಇಲ್ಲಿ ನೀವು ಪೆಂಗ್ವಿನ್ಸ್ ನ ನೋಡ್ಬೋದು, ಸೀಲ್ಸ್ ನ ನೋಡ್ಬೋದು, ವೇಲ್ಸ್ ನ ನೋಡ್ಬೋದು, ಮತ್ತೆ ಸೀ ಬರ್ಡ್ಸ್ ನ ನೋಡ್ಬೋದು. ಓಕೆ, ಈ ಜಾಗದ ಬಗ್ಗೆ ನೀವೀಗ ಇಷ್ಟು ತಿಳ್ಕೊಂಡಿದ್ ಸಾಕು. ಬನ್ನಿ ವಾಪಸ್ ನಾವು ಮತ್ತೆ ಇಂಡಿಯಾ ಹೋಗೋಣ. ಈಗ ನೀವು ಮನೇಲಿದ್ದೀರಾ, ನಿಮ್ ಮನೆಗ್ ಬಂದ್ ರೀಚ್ ಆಗಿದ್ದೀರಾ. ಅಂಟಾರ್ಟಿಕಾನಲ್ಲಿ ಎಷ್ಟು ನೀರಿದೆ, ಎಷ್ಟು ಪ್ಲೇಸ್ ಇದೆ ಎಲ್ಲದೂ ಕೂಡ ನಿಮ್ಗೆ ಗೊತ್ತಾಗಿದೆ. ಓಕೆ, ನನ್ನ ತಲೆಯಲ್ಲಿ ಕಾಡ್ತಿರೋ ಪ್ರಶ್ನೆ ಏನು ಅಂದ್ರೆ, ಆ ಐಸ್ ಏನ್ ನೀವೀಗ ನೋಡ್ ಬಂದಿದೀವಿ, ನಾವೇನಲ್ಲೀಗ ಓಡಾಡ್ ಬಂದಿದೀವಿ, ನಾವೇನ್ ಅದನ್ನ ಫೀಲ್ ಮಾಡ್ಕೊಂಡ್ ಬಂದಿದೀವಿ, ಆ ಐಸ್ ಕ್ರಮೇಣವಾಗಿ ಕರಗ್ತಾ ಇದೆ. ಹೌದು. ಸೊ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಇಂದ ನಾವೇನ್ ಮರಗಳನ್ನ ಕಡಿತಾ ಇದೀವಿ ಇಲ್ಲಿ, ಮತ್ತೆ ನಾವೇನ್ ಪೊಲ್ಯೂಷನ್ ನ ಜಾಸ್ತಿ ಮಾಡ್ತಿದೀವಿ, ಇದೆಲ್ಲದ್ರಿಂದಾಗಿ ಅಂಟಾರ್ಟಿಕಾನಲ್ಲಿರಂತ ಐಸ್ ಸ್ವಲ್ಪ ಕರಗ್ತಾ ಇದೆ. ಒಂದು ವರ್ಷಕ್ಕೆ ಸುಮಾರು 930 ಬಿಲಿಯನ್ ಟನ್ಗಳಷ್ಟು ಐಸ್ ಅನ್ನೋದು ಮೆಲ್ಟ್ ಆಗ್ತಾ ಇದೆ. ಸೊ ಇದರಿಂದ ವರ್ಷದಿಂದ ವರ್ಷಕ್ಕೆ ಸೀ ಲೆವೆಲ್ ಕೂಡ ಜಾಸ್ತಿ ಆಗ್ತಿದೆ. ಅಂದ್ರೆ ಸಮುದ್ರ ಮಟ್ಟ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಅದು ಭೂಮಿಗೆ ಒಳಗಡೆ ಬರ್ತಾ ಇದೆ ಲೈಟ್ ಆಗಿ. ಅಟ್ ಪ್ರೆಸೆಂಟ್ ಗ್ಲೋಬಲ್ ವಾರ್ಮಿಂಗ್ ನ ತಗೊಂಡ್ರೆ 10 ವರ್ಷಕ್ಕೆ 4 ಮಿಲಿಮೀಟರ್, ಅಂದ್ರೆ 100 ವರ್ಷಕ್ಕೆ ಸುಮಾರು 40 ಸೆಂಟಿಮೀಟರ್ ನಷ್ಟು ಏರ್ತಾ ಇದೆ. ಅಂದ್ರೆ ನಿಯರ್ಲಿ ಹಾಫ್ ಆಫ್ ದ ಮೀಟರ್. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇಫ್ ಇನ್ ಕೇಸ್ ಏನಾದ್ರೂ ಅಂಟಾರ್ಟಿಕಾನಲ್ಲಿರಂತ ಐಸು ವಿತಿನ್ 1 ಇಯರ್ ನಲ್ಲಿ ಮೆಲ್ಟ್ ಆದ್ರೆ ಏನಾಗ್ಬೋದು ಅಂತ ಹೇಳಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಕ್ ಹೋಗೋಣ, ಇಫ್ ಅಂಟಾರ್ಟಿಕಾ ಮೆಲ್ಟ್ ಕಂಪ್ಲೀಟ್ ಇನ್ 1 ಇಯರ್. ವೆಲ್ಕಮ್ ಬ್ಯಾಕ್.
ಅಂಟಾರ್ಟಿಕಾ ಕಂಪ್ಲೀಟ್ ಆಗಿ ಕರಗೋದ್ರಿಂದ ಮೊದಲನೇ ಪ್ರಾಬ್ಲಮ್ ಆಗುವಂತದ್ದು ನಮ್ಮ ಸಮುದ್ರದ ಹತ್ತಿರದಲ್ಲಿರುವಂತಹ ಸಿಟಿಗಳೇನಿದಾವೆ, ಲೈಕ್ ಮುಂಬೈ ಆಗಿರ್ಬೋದು, ಮ್ಯಾಂಗ್ಳೂರ್ ಆಗಿರ್ಬೋದು, ಈ ತರದ ಸಿಟಿಗಳಿಗೆ. ಸೊ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳು ಕೂಡ ಎಲ್ಲವೂ ಸಮುದ್ರ ಕಟ್ಕೊಂಡೇ ಇದಾವೆ. ಸೊ ನ್ಯೂಯಾರ್ಕ್ ಆಗಿರ್ಬೋದು, ಲಂಡನ್, ಸಿಡ್ನಿ ಮತ್ತೆ ಸಿಂಗಾಪುರ್ ಇವೆಲ್ಲವೂ ಕೂಡ ಸಮುದ್ರ ಕತ್ಕೊಂಡೇ ಇರೋದ್ರಿಂದಾಗಿ ಸಿ ಲೆವೆಲ್ ಒಮ್ಮೆಲೆನೆ 59 ಮೀಟರ್ ಅಷ್ಟು ಎತ್ತರಕ್ಕೆ ರೈಸ್ ಆಗುತ್ತೆ. ನಿಯರ್ ಅಬೌಟ್ 60 ಮೀಟರ್ಸ್ ಹೈಟ್ ಸಿ ಲೆವೆಲ್ ಜಾಸ್ತಿ ಆಗುತ್ತೆ. ಇದು 1 ವರ್ಷಗಳ ಕಾಲ ಆಗುವಂತ ಒಂದು ದೊಡ್ಡ ಪ್ರವಾಹ ಅಂತಾನೆ ಹೇಳ್ಬೋದು. ಎಲ್ಲ ನೋಡಿದ್ರು ನಿಮ್ ಕಣ್ಣಿಗೆ ನೀರ್ ಕಾಣಿಸ್ತಿರುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ನೀವು ಕೋಸ್ಟಲ್ ಏರಿಯಾದಲ್ಲಿ ಜೀವನ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಆಲ್ರೆಡಿ ಅಲರ್ಟ್ ಸಿಕ್ಕಿರುತ್ತೆ. ಓಕೆ, ನೀವು ಇಲ್ಲಿಂದ ಶಿಫ್ಟ್ ಆಗ್ಬೇಕು, ಎತ್ತರದ ಪ್ರದೇಶಕ್ಕೆ ಹೋಗ್ಬೇಕು ಅಂತೇಳಿ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ನ್ಯೂಸ್ ಬರುತ್ತೆ. ನಿಮ್ಮೆಲ್ಲರನ್ನು ಕೂಡ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಈ ಕೋಸ್ಟಲ್ ಏರಿಯಾಗಳಲ್ಲಿ ಸುಮಾರು 3 ಬಿಲಿಯನ್ ಗಿಂತ ಹೆಚ್ಚಿನ ಜನ ಜೀವನ ಮಾಡ್ತಾ ಇದ್ದಾರೆ. ಸೊ ಇವ್ರೆಲ್ರಿಗೂ ನಿರುದ್ಯೋಗಿಗಳಾಗ್ತಾರೆ, ಮತ್ತೆ ಅವ್ರು ಎಷ್ಟೋ ಜನಕ್ಕೆ ಆಸ್ತಿಗಳನ್ನ ಕಳ್ಕೊತಾರೆ, ನಷ್ಟ ಆಗುತ್ತೆ ಅವ್ರಿಗೆ. ಅವ್ರೆಲ್ರೂ ತಮ್ಮ ಸ್ವಂತ ಮನೆಗಳನ್ನ ಬಿಟ್ಟು ಎತ್ತರದ ಪ್ರದೇಶಗಳಿಗೆ ಬರ್ಬೇಕಾದಂತ ಸ್ಥಿತಿ ಬರುತ್ತೆ. ಸೊ ಈ ಡಿಸಾಸ್ಟರ್ ಇಂದಾಗಿ ಒಂದೇ ಸರಿಗೆ ನುಗ್ಗುವಂತಹ ಸಮುದ್ರದ ನೀರೇನಿದೆ, ನಮ್ಮ ಫ್ರೆಶ್ ವಾಟರ್ ಸೋರ್ಸ್ ಏನಿದಾವೆ, ನದಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಈ ಎಲ್ಲವಕ್ಕೂ ಕೂಡ ಸ್ಪ್ರೆಡ್ ಆಗುತ್ತೆ. ಸಾಲ್ಟ್ ವಾಟರ್ ಆಗಿ ಕನ್ವರ್ಟ್ ಆಗಿರೋದ್ರಿಂದಾಗಿ ಎಲ್ಲರೂ ಕೂಡ ಒಂದು ಫ್ರೆಶ್ ವಾಟರ್ ಕ್ರೈಸಿಸ್ ನ ನಾವು ಫೇಸ್ ಮಾಡ್ಬೇಕಾಗತ್ತೆ. ಮತ್ತೆ ನಾನು ನಿಮ್ಗೆ ಇನಿಷಿಯಲಿ ಏನು ಪ್ರಾಣಿಗಳನ್ನ ಅಂಟಾರ್ಟಿಕಾದಲ್ಲಿ ತೋರಿಸಿದ್ದೆ, ಅವೆಲ್ಲವೂ ಕೂಡ ಕೊಲ್ಯಾಪ್ಸ್ ಆಗಿ ಹೋಗ್ತವೆ. ಅವುಗಳು ಬದುಕುವಂತ ಚಾನ್ಸ್ ಲೆಸ್ ದೆನ್ 5% ಇರುತ್ತೆ. ಇದೆಲ್ಲದ್ರಿಂದ ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ಇಂಡಿಯಾಗೂ ಕೂಡ ಲಾಸ್ ಆಗುತ್ತೆ. ಯಾಕಂದ್ರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗುತ್ತೆ, ಇದರಿಂದ ರಿಸೋರ್ಸ್ ಗಳು ಇರಲ್ಲ ನಮ್ಗೆ. ಯಾಕಂದ್ರೆ ಸಡನ್ ಆಗಿ ಬರುವಂತ ನೀರಿಂದ ಜನರನ್ನೆಲ್ಲರೂ ಕೂಡ ನಾವು ಬೇರೆ ಕಡೆ ವರ್ಗಾಯಿಸಬೇಕು ಅನ್ನೋದು ಅಷ್ಟು ಈಸಿ ಆದಂತ ವಿಷಯ ಆಗಿರಲ್ಲ. ಇದರಿಂದ ಗೋರ್ಮೆಂಟ್ ಗೆ ತುಂಬಾನೇ ಲಾಸ್ ಆಗುತ್ತೆ. ಫುಡ್ ರಿಸೋರ್ಸ್ ಗಳು ಹಾಳಾಗುತ್ತೆ. ಎಷ್ಟೋ ಜನರ ಜಮೀನ್ ಹಾಳಾಗೋದ್ರಿಂದಾಗಿ ಎಕನಾಮಿಕ್ ಕ್ರೈಸಿಸ್ ಅನ್ನೋದನ್ನು ಕೂಡ ನಾವು ಇದ್ರಲ್ಲಿ ಫೇಸ್ ಮಾಡ್ಬೇಕಾಗತ್ತೆ. ನೀವು ಅನ್ಕೋಬಹುದು ವಾಟರ್ ಡಿಸಾಸ್ಟರ್ ಒಂದೇನೆ ಅಂತ ಹೇಳಿ. ಅಂಟಾರ್ಟಿಕಾ ಖಂಡ ಕಂಪ್ಲೀಟ್ ಆಗಿ ಕರಗಿ ನೀರಾಗಿದೆ ಅಂದ್ರೆ ಭೂಮಿಯ ವಾತಾವರಣದಲ್ಲಾಗೋ ಚೇಂಜಸ್ ಇದೆಯಲ್ಲ, ಅದು ಕೂಡ ತುಂಬಾನೇ ಕ್ರೂರಲ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಆ ಟೈಮ್ಗೆ ಅರ್ತ್ ಕ್ವಿಕ್ಸ್ ಗಳು ಕೂಡ ಕಂಡು ಬರುತ್ತೆ. ಮತ್ತೆ ನಮ್ಮ ಅರ್ತ್ ನ ರೊಟೇಷನ್ ಏನಿದೆ, ಆ ಟೈಮ್ಗಳು ಕೂಡ ಇಲ್ಲಿ ತುಂಬಾನೇ ಚೇಂಜಸ್ ಆಗುತ್ತೆ. ಮತ್ತೆ ನಾವೀಗ ಎಷ್ಟೋ ಜನ ಅನ್ಕೋತಿದೀವಿ ನಾವು ಸಮುದ್ರ ಮಟ್ಟದಿಂದ ತುಂಬಾ ಮೇಲೆ ಇದೀವಿ ಬಿಡು ಅಂತ ಹೇಳಿ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇರುವಂತ ತುಂಬಾ ಜನ ನಾವು ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀವಿ. ಬೆಂಗಳೂರು ತುಂಬಾ ಸೇಫ್ ಆಗಿರುತ್ತೆ. ಬಟ್ ಇದೊಂದು ಐಲ್ಯಾಂಡ್ ಕಂಟ್ರಿ ತರ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಸುಮಾರು 900 ಮೀಟರ್ಸ್ ನಾವು ಎತ್ತರದಲ್ಲಿದ್ದೀವಿ. ಬೆಂಗಳೂರಿಗೆ ಯಾವುದೇ ತರನಾದಂತಹ ಸಮುದ್ರದ ವಾಟರ್ ಬರುವಂತಹ ಚಾನ್ಸಸ್ ಇರಲ್ಲ. ಬಟ್ ಅಲ್ಲಿದ್ದಂತಹ ಜನರು ಬಂದು ಏನ್ ಸ್ಟೇ ಆಗ್ತಾರೆ, ಅವ್ರಿಗೆ ಫುಡ್ ಪ್ರಾಬ್ಲಮ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ನ ನಿಮ್ಗೆ ನಿಮ್ ಊರ್ ಬಗ್ಗೆ ತಿಳ್ಕೋಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ ಊರ್ ನೇಮ್ ನ ಅದು ಮುಳುಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇನೆ ಯಾರು ಹೆದರ್ಕೊಳ್ಳೋಕ್ ಹೋಗ್ಬೇಡಿ. ಇದು ಜಸ್ಟ್ ಒಂದು ಹೈಪಥೆಟಿಕಲ್ ಸಿನಾರಿಯೋ ಅಷ್ಟೇನೆ, ಈ ತರ ಆಗತ್ತೆ ಅಂತ ಹೇಳಿ. ಬಟ್ ಅಫ್ಕೋರ್ಸ್ ಇದಕ್ಕೆ ಸುಮಾರು ಸಾವಿರಾರು ಲಕ್ಷಾಂತರ ವರ್ಷಗಳು ಆದ್ಮೇಲೆ ಆಗುವಂತ ಘಟನೆ. ಸೊ ಹಾಗಾಗಿ ನಿಮ್ ಸುತ್ತಮುತ್ತ ಇರುವಂತಹ ಕಾಡಿಗೆ ಪ್ರಿಫರೆನ್ಸ್ ಕೊಡಿ, ಮರಗಿಡಗಳನ್ನ ಹಚ್ಚಿ. ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರೂ ಕೂಡ ವಾಯು ಮಾಲಿನ್ಯ ಆಗ್ತಾ ಇತ್ತು ಅಂದ್ರೆ ತಡೀರಿ. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ. ಮತ್ತೆ ನಮ್ಮ ಯುವಕರು ಪರ್ಸನಲ್ ಆಗಿ ವಾಯು ಮಾಲಿನ್ಯದಲ್ಲಿ ಏನು ನಿಮ್ಮ ಕೊಡುಗೆ ಏನಿದೆ ಅದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿ. ಸೊ ಅವಾಗ ಮೇ ಬಿ ಈಗೇನಿದು ಥೌಸಂಡ್ಸ್ ಆಫ್ ಇಯರ್ಸ್ ಆದ್ಮೇಲೆ ಬರ್ಬೋದು ಅಂತ ಹೇಳ್ತಿದೀವಿ, ಅದು ಇನ್ನೂ ಕೂಡ ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು. ಸೊ ಇದೇ ತರದ ಬೇರೆ ಬೇರೆ ವಿಷಯಗಳ ಜೊತೆಗೆ ಮತ್ತೆ ನಿಮ್ಮೊಂದಿಗೆ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.